ಇದು ಪ್ರೀ ಕೋಚಿಂಗ್ ಲಾಸ್ಟ್ ಡೇಟ್ ಇದೇ ತಿಂಗಳು 15ನೇ ತಾರೀಕಿದೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ UPSC ಮತ್ತು ಬ್ಯಾಂಕಿಂಗಲ್ಲಿ ಪ್ರೀ ಕೋಚಿಂಗನ್ನು ಕರೆದಿದ್ದಾರೆ. ಕರ್ನಾಟಕ ಸರ್ಕಾರವು ಕರೆದಿದೆ. ಆದ ಕಾರಣ ಎಲ್ಲರೂ ಅಪ್ಲೈ ಮಾಡಿ. ಹೆಂಗೆ ಅಪ್ಲೈ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಸೇವಾ ಸಿಂಧು ಸರ್ವಿಸಸ್ ಓಪನ್ ಮಾಡಿ ಲಾಗಿನಲ್ಲಿ ನಿಮ್ಮ ಲಾಗಿನ್ ಇರಲಿಕ್ಕೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾಳೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅದಕ್ಕೊಂದು OTP ಬರುತ್ತೆ. OTP ಬಂದಮೇಲೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ನಾ ಈ ಪ್ರೊಸೆಸನ್ನು ತೋರಿಸ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಸೇವಾ ಸಿಂಧುವಲ್ಲಿ ಅಕೌಂಟ್ ಇರಲಿಲ್ಲ ಅಂದರೆ ಅಲ್ಲೇ ಕೆಳಗೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಅಕೌಂಟ್ ರಿಜಿಸ್ಟ್ರೇಷನ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಏನು ನೇಮು ಅಲ್ಲಿದೆ ನೋಡಿ, ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಇರುತ್ತೆ ಅಂದರೆ ಅದನ್ನು ಒತ್ತಿ ಏನು ಲಾಗಿನ್ ಬೇಕು. ನಮ್ಮದು ಅಕೌಂಟ್ ಇತ್ತು, ಅದ ಕಾರಣ ಮಾಡಿದ್ದೀವಿ. ಇಲ್ಲಿ ಅದು ಓಪನ್ ಆದಮೇಲೆ ಸೇವಾ ಸಿಂಧು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತಿದೆಯಲ್ಲ, ಸೈಡ್ ಕಡೆ ಮೆನು ಲೆಫ್ಟ್ ಸೈಡಲ್ಲಿ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸನ್ನು ಒತ್ತಬೇಕು. ಒತ್ತಿದ್ಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಒತ್ತಬೇಕು. ಒತ್ತಿದ ಮೇಲೆ ನಮ್ಗೆ ಯಾವ ಸರ್ವಿಸ್ ಗೌರ್ಮೆಂಟ್ ಅಪ್ಲೈ ಮಾಡ್ಬೋದು ಅಂತ ಸರ್ಚ್ ಹೊಡಿಯೋದು. ಕೋಚಿಂಗ್ ಅಂತ ಹೊಡಿಯೋದು. ಕೋಚಿಂಗ್ ಅಂತೇಳಿ ಸರ್ಚ್ ಮಾಡಿದ ಮೇಲೆ ಅಲ್ಲಿ ಬರುತ್ತೆ ನೋಡಿ, 4ನೇ ನಂಬರ್ ಆನ್ಲೈನ್ ಅಪ್ಲಿಕೇಶನ್ UPSC ಆ್ಯಂಡ್ ಬ್ಯಾಂಕಿಂಗ್ ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ 4ನೇ ನಂಬರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮ್ಮದು ಆಧಾರ್ ಅಥವಾ ಇದನ್ನು ಅಥೆಂಟಿಕೇಷನ್ ಮಾಡಬೇಕು. ಅಲ್ಲಿ ಆಧಾರ್ ಒತ್ತಿದ ಮೇಲೆ ಅಲ್ಲಿ ನಿಮ್ಮದು ಆಧಾರ್ ನಂಬರ್ ಮತ್ತು ಇದನ್ನ ಹಾಕಿ OTP ತಂದು ಡೈರೆಕ್ಟ್ ಆಧಾರ್ ಲಿಂಕ್ ಆಗುತ್ತೆ. ಆಮೇಲೆ ಏನು ಸರಿಯಾಗಿ ಫಾಲೋಯಿಂಗ್ ಮಾಡ್ಕೊಂಡು ನಿಮ್ಮ ಹೆಸರು ಆ್ಯಂಡ್ ನಿಮ್ಮದೇನು ಎಜುಕೇಷನು, ನಿಮ್ಮ ಕಾಸ್ಟ್ ಯಾವುದು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಅಪ್ಲೈ ಮಾಡಬೇಕು. ಆಮೇಲೆ ಇದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಹಾಕಬೇಕು. ಆದ ನಂತರ ಬ್ಯಾಂಕ್ ಡೀಟೇಲ್ ಹಾಕಬೇಕು. ಆಮೇಲೆ ಅಗ್ರಿ ಹೊಡೆದು ಸಬ್ಮಿಟ್ ಒತ್ತಬೇಕು. ಇನ್ನೊಮ್ಮೆ ಇದನ್ನು ತೊಗೊಳ್ಳಿ. ಅಪ್ಲಿಕೇಶನ್ ಫೋಟೋ, ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ಮೊಬೈಲಲ್ಲೇ ಆರಾಮ್ ಹಾಕ್ಬೋದು ಅಪ್ಲಿಕೇಶನ್ನ. ಅದು ನಿಮ್ಮ ಜೆಂಡರ್ ಹಾಕಿ, ಆಮೇಲೆ ನಿಮ್ಮ ಅಪ್ಲಿಕೇಶನ್ ನೇಮ್, ಆಧಾರಲ್ಲಿ ನಿಮ್ಮ ಹೆಸರು ಏನಂತಲೇ ಅದನ್ನ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕಿ, ಆಮೇಲೆ ನಿಮ್ಮ ಪರ್ಯಾಯ ಮೊಬೈಲ್ ನಂಬರ್ ಹಾಕಿ, ಕಾಸ್ಟ್ ನೇಮ್ ಯಾವುದು ಅಂತಂತ ಅದು ಆಟೋಮೆಟಿಕ್ ತಗುತ್ತೆ. ಇಲ್ಲಿ ಜಾತಿ ಪ್ರಮಾಣ ಪತ್ರ ID ನಂಬರನ್ನು ಹಾಕಿದ ತಕ್ಷಣ ಆಟೋಮೆಟಿಕ್ ತಾನೇ ತಗುತ್ತೆ. ಒಂದು ಆದಾಯ ಪ್ರಮಾಣ ಪತ್ರ ಹಾಕ್ರಿ, ನಿಮ್ಮ ಇಮೇಲ್ ID ಹಾಕಿ, ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ ಎಲ್ಲ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಎಲ್ಲ ತಗೋತೆ. ನಮ್ಮ ಡಿಗ್ರಿ ಕಾಲೇಜ್ ನೇಮ್ ಹಾಕಬೇಕು. ನಿಮ್ಮ ಡಿಗ್ರಿ ಎಲ್ಲಿ ಯಾವ ಯೂನಿವರ್ಸಿಟಿ ಮುಗಿಸಿದ್ರೆ ಅಂತ ಹಾಕಬೇಕು. ಆಮೇಲೆ ಡಿಗ್ರಿ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಂತ ಎಷ್ಟು ಪರ್ಸೆಂಟೇಜ್ ಎಷ್ಟು ಅದನ್ನು ಹಾಕಿ, ನಿಮ್ಮ ವಿಳಾಸ ಹಾಕಿ, ನೀವು ಸ್ವಂತ ಎಲ್ಲಿ ವಿಳಾಸ ಇದೆ ಅದನ್ನ ವಿಳಾಸ ಹಾಕಿ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಬ್ಯಾಂಕಿಂಗ್ ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಬೇಕು. ಅದು ಹಾಕಿದ ಮೇಲೆ ಅಗ್ರಿ ಅನ್ನಿ ವರ್ಲ್ಡ್ ವೆರಿಫಿಕೇಷನ್ ಹಾಕಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಅದು ನಮಗೆ ಸಬ್ಮಿಟ್ ಒತ್ತಿದ ಮೇಲೆ ಇಲ್ಲಿ ಡಾಕ್ಯುಮೆಂಟ್ ಇದನ್ನ ಮಾಡಬೇಕಾಗುತ್ತೆ, ಅಟ್ಯಾಚ್ ಮಾಡಬೇಕಾಗುತ್ತೆ. ಅವು ಏನೇನು ಬೇಕಂದರೆ ಫೋಟೋ ಬೇಕು, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, SSLC ಮಾರ್ಕ್ಸ್, ಡಿಗ್ರಿ ಕನ್ವೊಕೇಷನ್ ಸರ್ಟಿಫಿಕೇಟ್, ಪಾಸ್ಬುಕ್ ಎಲ್ಲ PDF ಬೇಕು. PDF ಇದು ಹಾಕಿ